ಸ್ನೇಹಿತರೆ ನಮಸ್ಕಾರ. ಮಾಣಿಕ್ಯ ಕೃಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಮ್ಮ ಅಕ್ಕಪಕ್ಕನೇ ತುಂಬ ರೀತಿಯ ಉಪಯೋಗಕ್ಕೆ ಬರುವಂಥ ಸಸ್ಯಗಳು ತುಂಬ ಇದ್ದಾವೆ. ಆದರೆ ಅದರ ಉಪಯೋಗ ನಮಗೆ ಗೊತ್ತಿಲ್ಲ. ನೋಡಿ, ಈಗ ನೀವೇನು ನೋಡ್ತಾ ಇದ್ದೀರ ಗಿಡ, ಇದು ಕಾಡು ಬದನೆ ಅಂತಾರೆ ನಮ್ಮ ಕಡೆ, ಮತ್ತು ಮುಳ್ಳು ಬದನೆ ಅಂತಾರೆ, ಕೆಲವು ಕಡೆ ಸೊಂಡೆಕಾಯಿ ಅಂತಾರೆ, ಕೆಲವು ಕಡೆ ಕುದನೆ ಅಂತಾರೆ. ಹೀಗೆ ಆ ಪ್ರಾಂತ್ಯದಲ್ಲಿ ಯಾವುದೇ ಹೆಸರು ಪ್ರಚಲಿತ ಇರುತ್ತೋ ಅದನ್ನು ಕರ್ಕೊಂತಾರೆ ಈ ಗಿಡಕ್ಕೆ. ಇದಕ್ಕೆ ಸ್ನೇಹಿತರೆ, ಇದು ಬದನೆಕಾಯಿ ಜಾತಿಗೆ, ಬದನೆ ಗಿಡದ ಜಾತಿಗೆ ಸೇರಿದ ಗಿಡ ಆಗಿರುತ್ತಿದ್ದು. ಇದಕ್ಕೆ ನಾವು ಮಾಮೂಲಿ ಮೈಸೂರು ಬದನೆ ಮತ್ತು ಉಂಡು ಬದನೆ ಏನು ಬೆಳಿತೀವಿ, ಮನೆಗೆ ಸಾಂಬಾರಿಗೆ ಉಪಯೋಗಿಸೋಂಥ ಬದನೆಕಾಯಿ ಗಿಡನ ಈ ಗಿಡಕ್ಕೆ ಕಸಿ ಮಾಡಿದರೆ ಸುಮಾರು 6ರಿಂದ 8 ವರ್ಷದವರೆಗೂ ಈ ಗಿಡ ಬಾಳಿಕೆ ಬರುತ್ತೆ. ಸ್ನೇಹಿತರೆ, ಆ ಕಸಿ ಮಾಡೋಂಥ ಒಂದು ವಿಡಿಯೋನ ನಿಮ್ಗೆ ಹಾಕ್ತೀನಿ, ಯಾವ ರೀತಿ ಕಸಿ ಮಾಡೋದು ಅಂತ. ನೋಡಿ, ಇದು ಮುಳ್ಳಿರುತ್ತೆ. ನಮ್ಮ ಹಳ್ಳಿಗಳ ಕಡೆ ಈ ತುಂಬ ಹೊಲಗಳ ಹತ್ರ ಬದಿಗಳಲ್ಲಿ ಬೇಲಿಗಳಲ್ಲಿ ಸಿಕ್ಕಾಪಟ್ಟೆ ಬಂದಿರುತ್ತಿದ್ದು. ಇದಕ್ಕೆ ನಿಮಗೆ ಮಳೆನೂ ಬೇಡ, ನೀರು ಬೇಡ, ಗೊಬ್ಬರನೂ ಬೇಡ. ಇದು ಇವೆರಡೂ ಕೊಡಲಿಲ್ಲ ಅಂದ್ರೂ ದಷ್ಟಪುಷ್ಟವಾಗಿ ಬೆಳೆಯುತ್ತಿದ್ದು. ಇನ್ನು ನಾವೆಲ್ಲ ಕಳೆ ಅಂದ್ಕೊಂಡೆ ಕಿತ್ತು ಬಿಸಾಕ್ತೀವಿ ಇದರಲ್ಲಿ ಈ ಕಾಯಿಗಳಲ್ಲಿ ಮತ್ತು ಎಲೆಗಳಲ್ಲಿ ತುಂಬ ಔಷಧಿ ಇದ್ದಾವೆ ಅಂತ ಹೇಳ್ತಾರೆ. ಒಂದು ಸಕ್ಕರೆ ಕಾಯಿಲೆನ ನಿಯಂತ್ರಣಕ್ಕೆ ತರ್ಬೋದು ಅಂತ ಹೇಳ್ತಾರೆ ಈ ಕಾಯಿಂದ. ಮತ್ತು ಹೊಟ್ಟೆಯಲ್ಲಿ ಹುಣ್ಣಾದಾಗ ಮತ್ತು ಕರಳಿನ ಸಮಸ್ಯೆಗೆ ಇದು ರಾಮಬಾಣ ಅಂತ ಹೇಳ್ತಾರೆ. ಯೂರಿಕ್ ಆಸಿಡ್ನ ಕಡಿಮೆ ಮಾಡುತ್ತೆ, ಮತ್ತು ಉರಿ ಊತ ಇವನ್ನೆಲ್ಲ ಕಡಿಮೆ ಮಾಡುತ್ತಂತೆ. ಸ್ನೇಹಿತರೆ, ಕಾಯಿನ ಸೂಪ್ ಮಾಡಿ ಕುಡಿದ್ರೆ ಜ್ವರ ಮತ್ತು ಶೀತ ಈ ಸಮಸ್ಯೆಗೆ ಬೇಗನೆ ಮುಕ್ತಿ ಪಡೆಯಬೋದು ಅಂತ ಹೇಳ್ತಾರೆ. ಅಂದರೆ ಇದನ್ನು ತಮಿಳ್ನಾಡು ಕಡೆ ಅತಿ ಹೆಚ್ಚಾಗಿ ಉಪಯೋಗಿಸ್ತಾರಂತೆ ಸ್ನೇಹಿತರೆ. ಇದು ಕಾಯಿಗಳನ್ನ ಅದು ಬೀಜ ತೆಗಿಬೇಕಂತೆ, ಬೀಜ ತೆಗೆದು ಇದರಲ್ಲಿ ಸೂಪ್ ಮಾಡಿ ಕುಡಿತಾರೆ. ಮತ್ತು ತಮಿಳ್ನಾಡಲ್ಲಿ ಅತಿ ಹೆಚ್ಚಾಗಿ ಬಳಸ್ತಾರಂತಿದು. ಇದು ಸ್ವಲ್ಪ ಕಹಿಯಾಗಿರೋದಕ್ಕೆ ಸ್ವಲ್ಪ ನಮ್ಮ ಕಡೆ ಯಾರು ಅತಿ ಹೆಚ್ಚು ಬಳಸಲ್ಲ. ಹಾಗಲಕಾಯಿನೂ ಕಹಿ ಇರುತ್ತೆ. ಈಗ ಆ ಹಾಗಲಕಾಯಿನ ಈ ಶುಗರ್ಗೆ ತುಂಬ ಯೂಸ್ ಮಾಡ್ತಾರೆ. ಶುಗರ್ನರೇ ಅದನ್ನು ತುಂಬ ಯೂಸ್ ಮಾಡೋದು. ಕಹಿ ಇರೋದು ಎಲ್ಲದಕ್ಕೂ ಒಳ್ಳೆಯದು ಸ್ನೇಹಿತರೆ. ಇದು ನೋಡಿ, ಸ್ವಲ್ಪ ಕಹಿ ಇರೋ ಕಾರಣ ಯಾರೂ ಯೂಸ್ ಮಾಡಲ್ಲ ನಮ್ಮ ಕಡೆ. ಅಂದರೆ ಕೆಲವೊಬ್ಬೊಬ್ರು ಯೂಸ್ ಮಾಡ್ತಾರೆ. ಇದು ನೋಡಿ, ನಾವು ಗೊಬ್ಬರ ಹಾಕಿ ನೀರು ಬಿಟ್ಟು ಏನು ಮಾಡಿರೂ ಈ ಥರ ಬರೋಲ್ಲ ಬದನೆ ಗಿಡಗಳು. ಮತ್ತು ಇದಕ್ಕೆ ರೋಗಗಳು ಕಮ್ಮಿ. ಹಿಂಗೆ ಒಂದೇ ಗಿಡದಲ್ಲಿ ಮೈಸೂರು ಬದನೆ ಮತ್ತು ಉಂಡು ಬದನೆ ಇವೆರಡರದ್ದೂ ಒಂದು ಸಲ ಕಸಿ ಕಟ್ಟಿ, ಇದೇ ಗಿಡಕ್ಕೆ ಕಸಿ ಕಟ್ಟಿ ತೋರಿಸ್ತೀನಿ ಸ್ನೇಹಿತರೆ. ಸುಮಾರು 6ರಿಂದ 8 ವರ್ಷದವರೆಗೂ ಈ ಗಿಡ ಬಾಳಿಕೆ ಬರುತ್ತೆ. ನಾವು ಬದನೆ ಗಿಡ ಹಾಕಿರೆ ಸಾಮಾನ್ಯವಾಗಿ ಏನಂದ್ರೆ ಒಂದು 6 ತಿಂಗಳು ತನಕ ಬರುತ್ತೆ ಅಷ್ಟೇ ಒಂದು ಬದನೆ. ಅಂದರೆ ಅದು ಬರುತ್ತೆ, 1 ವರ್ಷದ ಗಟ್ಟಲೆ ಇಟ್ಕೋಬೋದು, 1 ವರ್ಷದ ಗಟ್ಟಲೆ ಇಟ್ಕೋಬೋದು. ಮೇಂಟೆನೆನ್ಸ್ ಏನು ಮಾಡೋಕ್ಕಾಗಲ್ಲ ಅವಕ್ಕೆ ರೋಗ ಜಾಸ್ತಿ ಬರ್ತಾ ಇರುತ್ತೆ. ಮತ್ತು ನೀರು, ಗೊಬ್ಬರ ಇವೆಲ್ಲ ಯಥೇಚ್ಛವಾಗಿ ಹಾಕ್ಬೇಕಾಗತ್ತೆ. ಈ ಗಿಡಕ್ಕೆ ಆ ಥರದ್ದೇನು ಜಾಸ್ತಿ ಮಾಡೋಂಗಿಲ್ಲ. ಇದಕ್ಕೆ ಕಸಿ ಕಟ್ಟಿ ಆ ವಿಡಿಯೋ ಒಂದು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ನೋಡಿ, ಇಷ್ಟೆಲ್ಲ ಉಪಯೋಗಗಳಿದ್ದಾವೆ ಈ ಬದನೆಯಿಂದ. ಇದನ್ನು ಹಿರಿಯರನ್ನ ಕೇಳಿ ನೀವು ಮನೇಲಿ ಮಾಡಿಕೊಂಡು ಮಿತವಾಗಿ ಬಳಸ್ಬೋದು.